ಅದರ ಜೊತೆ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಾರ್ತಿಕ್ ಸರ್ ಅವರು ಆಗಿರ್ಬೋದು ಮತ್ತು ಅಲ್ಲಿ ಎಚ್ ಒ ಡಿ ಆಗಿರ್ತಕ್ಕಂಥ ಚರಿತಾ ಮೇಡಮ್ ಆಗಿರ್ಬೋದು, ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಶೈಕ್ಷಣಿಕ ವಾತಾವರಣ ಚೆನ್ನಾಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಟೀಚರ್ಸ್ ಸಹ ತುಂಬ ಚೆನ್ನಾಗಿ ಮಕ್ಕಳಿಗೆ ಎಲ್ಲದರಲ್ಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿ FA ಪರೀಕ್ಷೆಗಳನ್ನು ಮಾಡಿ, SA ಪರೀಕ್ಷೆಗಳನ್ನು ಮಾಡಿ, ಪಾಲಕರ ಮೀಟನ್ನು ಮಾಡಿ, ಪಾಲಕರಿಗೆ ಒಂದು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿ, ಇದ್ರ ಜೊತೆಗೆ ಮಕ್ಕಳ ಒಂದು ಆನ್ಸರ್ ಪೇಪರನ್ನು ಪೇರೆಂಟ್ಸ್ಗೆ ಕೊಟ್ಟು ಮಕ್ಕಳಿರತಕ್ಕಂಥ ನ್ಯೂನತೆಯನ್ನು ಕಂಡುಹಿಡಿದು ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಪಾಲಕರೊಂದಿಗೆ ಚರ್ಚೆ ಮಾಡಿ ಟೋಟಲ್ ಆಗಿ ಮಕ್ಕಳ ಒಂದು ಅಭಿವೃದ್ಧಿಯತ್ತ ಈ ಶಾಲೆ ಹೋಗ್ತಾ ಇದೆ. ಟೋಟಲ್ ಆಗಿ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ. ನಾನು ಅಡ್ಮಿಷನ್ ಮಾಡ್ಸೋಕೆ ಬಂದ ನನ್ನ ಮಗಿಗೆ ದೂರ ಆಗ್ತಾಯಿದೆ, ಬೇಡ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಇವಾಗ ನನ್ನ ಮಗ ಇಂಪ್ರೂವ್ ಆಗಿರೋದು ನೋಡಿ ನಮಗೆ ದೂರ ಅನ್ನಿಸ್ತಾ ಇಲ್ಲ. ನನ್ನ ಎರಡನೇ ಮಗನ ನೆಕ್ಸ್ಟ್ ಇಯರ್ LKG ಇಲ್ಲಿಗೆ ಹಾಕಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಎಲ್ಲ ಓವರಾಲ್ ಗುಡ್ ಎಜುಕೇಷನ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಶಾಲೆಯಲ್ಲಿ ಪೇರೆಂಟ್ಸ್ಗಳು ಮೊನ್ನೆ ಒಂದು ನಾನು ಯಾವತ್ತೂ ಬಂದಿದ್ದಿಲ್ಲ, ಪೇರೆಂಟ್ಸ್ ಮೀಟಿಂಗ್ಗೆ ಕರಿತಾಯಿದ್ರು, ಬಂದಿದ್ದಿಲ್ಲ. ಬಟ್ ಮೊನ್ನೆ ಪೇರೆಂಟ್ಸ್ಗೆ ಒಂದು ಸ್ಪೋರ್ಟ್ಸ್ ಅಂತ ಇಟ್ಟಿದ್ರು. ನಾನು ಬಂದು ಫಸ್ಟ್ ಪ್ರೈಸ್ ತೊಗೊಂಬಂದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮಗೆ ಈ ಡ್ಯೂಟಿಯಲ್ಲಿ ಬಿಟ್ಟು ಬಂದು ಈಟ್ ಮಾಡ್ತಾಯಿದ್ದೆ, ನನಗೆ ತುಂಬ ಹೆಮ್ಮೆ ಆಯ್ತದೆ. ಈ ಶಾಲೆ ಬಗ್ಗೆ ನನಗೆ ತುಂಬ ಅಭಿಪ್ರಾಯ ಇದೆ. ವೆರಿ ಕೇರಿಂಗ್ ಆಫ್ ಆಲ್ ಸ್ಟೂಡೆಂಟ್. ಯೋರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಕೋಟಿಪುರ ಇದು ಆನವಟ್ಟಿ ಭಾಗದ ಅತ್ಯುತ್ತಮ ಶಾಲೆಯಾಗಿದ್ದು, ಇಲ್ಲಿ ಮಕ್ಕಳ ಸ್ನೇಹಿ ಕಲಿಕಾ ಪರಿಸರವಿದೆ ಹಾಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಸಂಸ್ಥೆ ಹಗಲಿರುಳು ಶ್ರಮಿಸುತ್ತಿದೆ. ಇಲ್ಲಿನ ಎಲ್ಲ ಶಿಕ್ಷಕರು ಕೂಡ ಉತ್ತಮ ತರಬೇತಿಯನ್ನು ಪಡೆದಿದ್ದು ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಹಾಗೂ ಹೊಸ ಹೊಸ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಉತ್ತಮ ಕಲಿಕೆಯನ್ನು ಉಂಟು ಮಾಡಿ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತಿದ್ದಾರೆ. ಕಾರ್ತಿಕ್ ಸರ್ ಅವರು ಮಕ್ಕಳಿಗೆ ಸಹಾಯ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆಗಳು, ನಮಸ್ಕಾರ. ಅನೇಕ ರೀತಿಯ ವ್ಯವಸ್ಥೆಗಳಿದೆ. ಸ್ವಿಮ್ಮಿಂಗ್ ಇದೆ, ಕರಾಟೆ ಇದೆ, ಅಬಾಕಸ್ ಇದೆ, ಸ್ಕೌಟ್ಸ್ ಇದೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ ಈ ಶಾಲೆ. ಎಲ್ಲರಿಗೂ ಚೆನ್ನಾಗಿ ಟೀಚ್ ಮಾಡ್ತಾ, ಚೆನ್ನಾಗಿ ಹುಡುಗರನ್ನ ಡೆವಲಪ್ಮೆಂಟ್ ಮಾಡ್ತಾ, ಎಲ್ಲ ವಿವಿಧ ಕ್ರೀಡೆಗಳಿಗೂ, ಸಾಂಸ್ಕೃತಿಕ ಕ್ರೀಡೆಗಳಿಗೂ ಎಲ್ಲ ಹುಡುಗರನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇಂಟರ್ನ್ಯಾಷನಲ್ ಲೆವೆಲಿಗೆಲ್ಲ ಹೋಗಿ ಒಳ್ಳೊಳ್ಳೆಯ ಸ್ಪರ್ಧೆಗಳನ್ನು ಮಾಡಿ ಪ್ರೈಸ್ಗಳನ್ನು ತಂದಿರ್ತಾರೆ. ಸೊ ಯೋರಾನ್ ಸ್ಕೂಲ್ ಬಗ್ಗೆ ಯಾವುದೇ ಥರದ ಬೇರೆ ವಿಚಾರಗಳನ್ನ ಹೇಳೋಂಥ ಶಾಲೆಯಿಂದ ವರ್ತಿಸಿ ಅವರ ಮನೋವಿಕಾಸಕ್ಕೆ ಸಹಕಾರಿಯಾಗಿರುವ ಎಲ್ಲ ಶಿಕ್ಷಕರೊಂದಕ್ಕೂ ನನ್ನ ವಂದನೆಗಳು, ನಮಸ್ಕಾರ. ಶಾಲೆಯಲ್ಲಿ ಪ್ರತಿ ಸಾರಿ ಎಕ್ಸಾಮ್ ಆದ ಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ. ಪ್ರತಿ ವಾರ ಯೂನಿಟ್ ಟೆಸ್ಟ್ ಮಾಡ್ತಾರೆ. ಯೂನಿಟ್ ಟೆಸ್ಟ್ ಆದಮೇಲೆ ಮಕ್ಕಳ ಮಾರ್ಕ್ಸ್ ಕಾರ್ಡನ್ನು ಪೇರೆಂಟ್ಸ್ ಫೋನ್ಗೆ ಮೆಸೇಜ್ ಮಾಡ್ತಾರೆ. ಮಕ್ಕಳ ಓದು ಬರಹ ಅಷ್ಟೇ ಅಲ್ಲದೆ ಇತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಮಾಡುತ್ತಾರೆ. ಪ್ರತಿ ಶನಿವಾರ ಗುರು ಪೂಜೆ ಮಾಡುತ್ತಾರೆ. ಮತ್ತು ಕಾರ್ತಿಕ್ ಸರ್ ಕೂಡ ನನ್ನ ಮಗಳಿಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ನನ್ನ ಮಗಳಿಗೆ ಸ್ಕೂಲ್ ಫೀಸನ್ನು ಫ್ರೀ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಿ ಎಂದು ಹೇಳುತ್ತೇನೆ. ಧನ್ಯವಾದಗಳು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳ ಬಗ್ಗೆ ಗಮನವಿಡುತ್ತಾರೆ. ಅವನು ಅವನ ಶಾಲೆಯಲ್ಲಿ ಅವನ ಕ್ಲಾಸ್ನಲ್ಲಿ ಟಾಪ್ ಮಾರ್ಕ್ಸ್ ಪಡೆದುಕೊಳ್ಳುತ್ತಿದ್ದಾನೆ. Good education system and build skill development programs, examples karate, swimming, art, craft, project and supporting for sports activities and cultural activities to encourage to self confidence. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು 20 ಕಿಲೋಮೀಟ್ರ್ ದೂರದಿಂದ ಅಲ್ಲಿಂದ ಮಕ್ಕಳನ್ನ ಇಲ್ಲಿ ಕಳಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಟೀಚರ್ಸ್. ಅವ್ರ ಮಕ್ಕಳ ಥರ ನಮ್ಮ ಮಕ್ಕಳನ್ನ ಟ್ರೀಟ್ ಮಾಡ್ತಿದ್ದಾರೆ. ಅದು ನೋಡಿ ತುಂಬ ಖುಷಿ ಅನಿಸುತ್ತೆ. ಟೀಚರ್ಸು ಮತ್ತು ಮಕ್ಕಳು ಬಾಂಧವ್ಯ ತುಂಬ ಚೆನ್ನಾಗಿ. ಇವತ್ತಿಗೂ ಕೂಡ ಯೋರಾನ್ ಸ್ಕೂಲ್ ಡೇ 1ಇಂದ ಇಲ್ಲಿಯವರೆಗೂ ಅತ್ಯುನ್ನತವಾಗಿ ಶಿಕ್ಷಣವನ್ನು ಕೊಡ್ತಾ ಇದೆ. ಹಾಗಾಗಿ ನಮಗೆ ಈ ಶಾಲೆಯ ಬಗ್ಗೆ ತುಂಬಾ ಒಳ್ಳೆ ಹೆಮ್ಮೆ ಇದೆ. ಹಾಗೆ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಪ್ರೋತ್ಸಾಹ ಮತ್ತು ಅವಕಾಶವನ್ನು ನೀಡ್ತಾರೆ.
ಫೌಂಡರ್ ಆದಂಥ ಕಾರ್ತಿಕ್ ಸರ್ ಮತ್ತು ಚರಿತಾ ಮೇಡಮ್ ಅವರು ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಓದುವುದರ ಜೊತೆಗೆ ಮಕ್ಕಳಿಗೆ ವಿಶೇಷವಾದ ಆಟ ಪಾಠ ನೃತ್ಯ ಇನ್ನು ವಿವಿಧ ರೀತಿಯ ಕಲೆಗಳನ್ನು ಅನುಭವಿ ನುರಿತ ಶಿಕ್ಷಕರಿಂದ ಸಹಿತ ತಿಳಿಸಿಕೊಡ್ತಾರೆ. ಅದರಿಂದ ಮಕ್ಕಳು ಸಹಿತ ಬರೀ ನಾನು ಓದ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಬಿಟ್ಟು ಹೊರಗಿನ ಕ್ಷೇತ್ರಗಳಲ್ಲಿ ಸಹಿತ ಅವರು ಸಾಧನೆ ಮಾಡಲಿಕ್ಕೆ ಸಹಾಯ ಆಗಿರುತ್ತೆ. ಈಗ ಇವರು ಸ್ಕೂಲ್ನಲ್ಲಿ ಮಕ್ಕಳಿಗೆ ಡಿಸಿಪ್ಲಿನ್ಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮಕ್ಕಳ ಮತ್ತು ಶಿಕ್ಷಕರ ನಡುವೆ ಸಹಕಾರ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಮತ್ತು ಕರಾಟೆ, ಡ್ಯಾನ್ಸ್ ಪ್ರತಿಯೊಂದರಲ್ಲೂ ಪ್ರತಿಭಾ ಕಾರಂಜಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲದರಲ್ಲೂ ಪ್ರೈಸ್ ತಗೊಂಡ್ಬರ್ತಾ ಇದ್ದಾರೆ. ಸಂಸ್ಕೃತಿ ಚಟುವಟಿಕೆಗಳಿಗೂ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ನನಗೆ ತಿಳಿದು ಬರ್ತೈತಿ. ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಇಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಓದುತ್ತಿರುವುದು ನನ್ನ ಮಗಳ ಸೌಭಾಗ್ಯ. ನಾನು ಒಬ್ಬ ಶಿಕ್ಷಕನಾಗಿದ್ದರೂ ಮಗಳ ಮೇಲೆ ಈ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ಅತೀವ ಪ್ರಭಾವ ಬೀರಿದೆ. ಇಲ್ಲಿ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಮಕ್ಕಳು ಭಾಗವಹಿಸಿ ಪ್ರಶಸ್ತಿಗೆ ಭಾಜನರಾಗಿರುವುದು. ಇತರ ವಿಷಯಗಳಿಗೂ ಸಹ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಮಕ್ಕಳು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಎಲ್ರಿಗೂ ಸಮಾನವಾದ ಅವಕಾಶಗಳನ್ನು ನೀಡಿ ಅಲ್ಲಿಯ ಎಲ್ಲ ಸ್ಕೂಲ್ ಟೀಚರ್ಸು ಆಮೇಲೆ ಸ್ಕೂಲ್ ಇದು MD ಅವರು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸ್ಕೂಲನ್ನು. ಕರಾಟೆ, ಸ್ವಿಮ್ಮಿಂಗ್, ಚೆಸ್, ಅಬ್ಯಾಕಸ್ ಅಂಡ್ ಎಕ್ಸೆಟ್ರಾ ಉದ್ಭವಿಸಿದ್ದು ಈ ಮಕ್ಕಳ ಜೀವನದಲ್ಲಿ ಚಟುವಟಿಕೆಗಳು, ಆಟ ಪಾಠಗಳು, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಅವರು ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಚರಿತಾ ಮ್ಯಾಮ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸ್ಕೂಲ್ ಅಂದರೆ ನಂಬರ್ 1 ಸ್ಕೂಲ್ ಆಗಿದೆ. ಆದ್ದರಿಂದ ನಾವು ಅಲ್ಲಿ ಗೇಮ್ಸ್ ತುಂಬ ಇದ್ದಾವೆ. ಅಬಾಕಾಸು, ಭರತನಾಟ್ಯ, ವೆಸ್ಟರ್ನ್ ಡ್ಯಾನ್ಸು, ಕರಾಟೆ, ಸ್ವಿಮ್ಮಿಂಗು ಎಲ್ಲ. ಎಲ್ಲೋ ಇವರಾನ್ ಶಾಲೆ, ಇದರ ಸಿಹಿ ನೆನಪೇ ಮಕ್ಕಳ ಬಾಳಿನ ನೆನಪೋಲೆ. ಈ ಶಾಲೆಯ ಅಂಗಳದಿ ಒಂದು ಮಾವಿನ ತೋಟವಿದೆ, ಆ ತೋಟದ ನಡುವಿನಲ್ಲಿ ಒಂದು ಮಕ್ಕಳ ದಂಡು ಇದೆ. ಆಟ ನನ್ನ ಮನೆ ತನಕ, ಪಾಠ ನನ್ನ ದನ ತನಕ. ಕೂಡ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ತಾರೆ. ಹಾಗೆ ಸ್ವಿಮ್ಮಿಂಗ್ ಕ್ಲಾಸು, ಕರಾಟೆ ಕ್ಲಾಸಸ್ಸು, ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಕೊಡ್ತಾರೆ. ಸಿಗುತ್ತಿದ್ದು ಅಲ್ಲಿಯ ಟೀಚರ್ಸ್ ಆಗಲಿ ಸರ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ನಮಗೆ ಪಠ್ಯೇತರ ಚಟುವಟಿಕೆಗಳಾಗಲಿ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ತುಂಬ ಚೆನ್ನಾಗಿ ಬರ್ತಿದ್ದು ಇಷ್ಟ ಆಗಿದೆ. ಬಿಕಾಸ್ ನನಗೆ 2 ಪಾಯಿಂಟ್ ತುಂಬ ಇಷ್ಟ ಆಯಿತು. ಮೊದಲನೇದು, ಆ ಸ್ಕೂಲಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೊಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಗುರುಪೂಜೆ. ಸೊ ಈ ಗುರುಪೂಜೆಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮಕ್ಕಳಿಗೂ ತಮ್ಮದೇ ಆದ ಚಿಕ್ಕ ಪುಟ್ಟ ರೆಸ್ಪಾನ್ಸಿಬಿಲಿಟೀಸನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ವೋಟ್ ಆಫ್ ಥ್ಯಾಂಕ್ಸ್ ಇರ್ಬೋದು, ವೆಲ್ಕಮ್ ಸ್ಪೀಚ್ ಇರ್ಬೋದು, ಸಾಂಗ್ ಇರ್ಬೋದು. ಸೊ ಈ ಥರ ಕೊಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಡತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಒಂದು ಶಾಲೆಯ ಬಗ್ಗೆ, ಆ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿದ ಶಿಕ್ಷಣ ನನ್ನ ಮಗನಿಗೆ ಈ ಶಾಲೆಯಲ್ಲಿ ಸಿಗ್ತಾ ಇದೆ. ಹೇಳಬೇಕು ಅಂದರೆ ಎಲ್ಲ ಟೀಚರ್ಸ್ಗಳು ಚೆನ್ನಾಗಿ ಪಾಠವನ್ನು ಮಾಡುತ್ತಾರೆ, ಅರ್ಥಪೂರ್ಣವಾಗಿ ಹೇಳಿಕೊಡುತ್ತಾರೆ. ಶಾಲೆ 2012ನೇ ಇಸ್ವಿಯಲ್ಲಿ ಕೇವಲ 70 ಮಕ್ಕಳಿಂದ ಪ್ರಾರಂಭಗೊಂಡು ಇವಾಗ 500ಕ್ಕೂ ಹೆಚ್ಚು ಮಕ್ಕಳನ್ನು ಒಳಗೊಂಡಿದೆ. ಇದು ಕೇವಲ ಕೋಟಿಪುರಕ್ಕೆ ಮಾತ್ರ ಸೀಮಿತವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಪ್ರಾರಂಭದಲ್ಲಿ ಫಸ್ಟೆಲ್ಲ ಒಂದು 85% ರೇಂಜಿಗೆ ಇದ್ದಿತ್ತು. ಈಗ 96%, 94% ತನಕ ಅವಳು ಬಂದು ತಲುಪಿದ್ದಾಳೆ. ಇದೆಲ್ಲ ಕ್ರೆಡಿಟ್ ಬಂದುಬಿಟ್ಟು ಟೀಚರ್ಸಿಗೆ ಹೋಗಬೇಕು. ಥ್ಯಾಂಕ್ ಯು ಎವರಾನ್ ಸ್ಕೂಲ್ ಆ್ಯಂಡ್ ಎವ್ರಿ ಒನ್. ನೆಕ್ಸ್ಟ್ ಬರ್ತಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ನ ಮಾಡಿಕೊಂಡು ಸ್ಕೂಲನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊತ ಬಂದಿದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಟೀಚರ್ಸ್ ಕಡೆಯಿಂದ ಆಗಿರ್ಬೋದು, ಇಲ್ಲಿವರೆಗೂ ನಮಗೆ ಯಾವುದೇ ಥರ ತೊಂದರೆನೂ ಆಗಿಲ್ಲ. ಎಲ್ಲ ಫ್ಯಾಕಲ್ಟೀಸು ಚೆನ್ನಾಗಿದ್ದಾರೆ. ಚೇಂಜ್ ಆದರೂ ಸಹ ನೆಕ್ಸ್ಟ್ ಬರೋರು ಕೂಡ ಎಲ್ಲ ಮಕ್ಕಳ ಜೊತೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಸರಿಯಿಂದನೇ ನಾವು ನಮ್ಮ ಮಗುವನ್ನು ಈ ಶಾಲೆಗೆ ಸೇರಿಸಿದ್ದೀವಿ. ಈ ಶಾಲೆ ನಮ್ಮ ಮಗುವಿಗೆ ತುಂಬ ಒಳ್ಳೆಯ ಅನುಭವವನ್ನು ನೀಡಿರುತ್ತದೆ.
ಶಿಕ್ಷಣದಲ್ಲಾಗಲಿ ಅವನ ನಾಲೆಡ್ಜ್ ಇಂಪ್ರೂವ್ಮೆಂಟ್ನಲ್ಲಾಗಲಿ ಅವನಲ್ಲಿ ತುಂಬ ಒಳ್ಳೆಯ ಉತ್ತಮವಾದ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೂ ಮಕ್ಕಳ ಬಗ್ಗೆ ಏನಾದರೂ ಒಂದು ಡಿಸ್ಕಷನ್ ಕೇಳಬೇಕಾದ್ರೆ ಕಾಲ್ ಮಾಡಿದರೆ ಯಾವಾಗಲೂ ರಿಸೀವ್ ಮಾಡ್ತಾರೆ. ಆಮೇಲೆ ಎಲ್ಲ ಸ್ಕೂಲಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಹೊರಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಸ್ಕೂಲು ಟೈಮಿಗೆ ಭಾಳ ಇದ್ದಾರೆ. ಮತ್ತು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗುತ್ತೆ, ಪರ್ಸೆಂಟೇಜ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಜೀವನದಲ್ಲಿ ಆಟ ಮತ್ತು ಪಾಠ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಎಜುಕೇಷನ್ ಇಸ್ ದ ಕೀ ದ್ಯಾಟ್ ಓಪನ್ಸ್ ದ ಡೋರ್ ಆಫ್ ಎವ್ರಿ ಮ್ಯಾನ್ಸ್ ಲೈಫ್ ಅನ್ನುವಂತೆ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಬರುವ ಸುಂದರ ದೇಗುಲವೇ ಶಾಲೆ. ಅಂತಹ ಅನೇಕ ಶಾಲೆಗಳಲ್ಲಿ ಎವ್ರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಕೋಟಿಪುರವು ಒಂದು. ಎವ್ರಾನ್ ಸ್ಕೂಲ್ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳಿಗೂ ಒಂದೇ ರೀತಿ ನೋಡ್ತಾರೆ. ಪ್ರತಿಯೊಂದು ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾವೆ. ಮತ್ತು ಡಲ್ಲಿರೋ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸಮ್ಮರ್ ವೆಕೇಷನ್ಸ್ ಎಲ್ಲ ಹಾಕಿ ಕ್ಲಾಸಸ್ನೆಲ್ಲ ಹಾಕಿ ಯಾವುದೇ ಮಕ್ಕಳು ಡಲ್ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಕಾಳಜಿ ಮಾಡಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಓದುತ್ತಿದ್ದಾಳೆ. ಇಲ್ಲಿನ ಟೀಚರ್ಸ್ಗಳು ಆಟಗಳನ್ನಾಗಲಿ, ಡ್ಯಾನ್ಸ್ಗಳನ್ನಾಗಲಿ, ಸ್ವಿಮ್ಮಿಂಗ್ ಆಗಲಿ ಅಥವಾ ಹಲವಾರು ರೀತಿಯ ಗೇಮ್ಸ್ಗಳನ್ನಾಗಲಿ ಚೆನ್ನಾಗಿ ಟೀಚಿಂಗ್ ಕೊಡ್ತಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿಗೆ ಉತ್ತಮ ಗುಣಮಟ್ಟದ ಶಾಲೆಯಾಗಿರುತ್ತದೆ. ಇಲ್ಲಿ ಶಾಲಾ ಶಿಕ್ಷಕಿಯರ ವೃಂದ ತುಂಬ ಗುಣಮಟ್ಟದಿಂದ ಕೂಡಿರುತ್ತದೆ. ಇಂಥ ಒಂದು ಶಾಲೆ ನಮ್ಮ ಗ್ರಾಮದಲ್ಲಿರುವುದು ನಮಗೆ ತುಂಬ ಹೆಮ್ಮೆ. ಆಕ್ಟಿವಿಟೀಸ್ಗಳು, ಸ್ಪೋರ್ಟ್ಸ್ಗಳು ಎಲ್ಲ ಕ್ಷೇತ್ರದಲ್ಲೂ ನಂಬರ್ 1 ಇದೆ. ಇನ್ನು MS ಕಾರ್ತಿಕ್ ಸರ್ ಮತ್ತು ಚರಿತಾ ಮ್ಯಾಮ್ ಬಗ್ಗೆ ಅಂತೂ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ. ಹಾಗೂ ತುಂಬ ವಿಶೇಷತೆಗಳು ಈ ಸ್ಕೂಲಲ್ಲಿವೆ. ಮ್ಯಾಂಟೆಸರಿ ಎಂಬ ಹೊಸ ಶಿಕ್ಷಣ ವ್ಯವಸ್ಥೆಯನ್ನು ಆಯೋಜಿಸಿದ್ದಾರೆ. ಅದು ಅಲ್ಲದೆ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಹಾಗೂ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಹಾಸ್ಟೆಲ್ ವ್ಯವಸ್ಥೆ, ಆಮೇಲೆ ಎವ್ರಾನ್ ಸ್ಕೂಲ್ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಒಳ್ಳೆಯ ಶಾಲೆಯಾಗಿದೆ. ಒಳ್ಳೆಯ ಶಾಲೆ, ಹೊಸ ಕೌಶಲ್ಯಗಳಿಗೂ ಸಹಿತ ಅತ್ಯುತ್ತಮವಾದಂಥ ಪ್ರೋತ್ಸಾಹವನ್ನು ಈ ಒಂದು ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಗುರುಗಳ ವರ್ಗ ಇರ್ಬೋದು, ಬಹಳ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿ ಬಹಳ ಇಂಪ್ರೂವ್ಮೆಂಟ್ಸ್ ಕಾಣಿಸಿಕೊಂಡಿದೆ. ಏನಪ್ಪ ಅಂತಂದರೆ ಎವ್ರಾನ್ ಸ್ಕೂಲ್ ಶಿಕ್ಷಣ ವೃಂದ ಹಾಗೂ ಅಲ್ಲಿರುವಂಥ ಪ್ರೆಸಿಡೆಂಟ್ ಆದಂತಹ ಕಾರ್ತಿಕ್ ಸರ್, ಚರಿತಾ ಮ್ಯಾಮ್ ಮಕ್ಕಳಲ್ಲಿ ಒಳ್ಳೆಯ ಪ್ರೋತ್ಸಾಹ ತುಂಬುವುದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಾರೆ. ಪಾತ್ರ ಮತ್ತು ಪಾಲಕರ ಪಾತ್ರವೂ ಕೂಡ ತುಂಬಾ ಹೆಚ್ಚಾಗಿರುತ್ತದೆ. ಈ ಸ್ಕೂಲಿನ ಬಗ್ಗೆ ಹೇಳುವುದೇನೆಂದರೆ ತುಂಬಾ ಬೆಸ್ಟ್ ಸ್ಕೂಲ್. ಥ್ಯಾಂಕ್ ಯು. ಈ ಒಂದು ಶಾಲೆಯಲ್ಲಿ ಟೀಚರ್ಸ್ ಬಹಳ ಚೆನ್ನಾಗಿ ಪಾಠ ಮಾಡುತ್ತಾರೆ. ನನಗೆ ಈ ಶಾಲೆಯಲ್ಲಿ ಓದುತ್ತಿರುವುದು ನನ್ನ ಮಗಳು ಹೆಮ್ಮೆ ಅನಿಸುತ್ತಿದೆ. Teachers of this school are well educated and talented. They solve the students' problems very easily. ರೂಮ್ಸ್ ಇನ್ಕಂಪ್ಲೀಟ್ ಇದ್ರೂ ಕೂಡ ಅವರು ಅದನ್ನು ಕೂಡ ಹೇಳ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೆಚ್ಚಿನ ಬೆಂಬಲ ಪ್ರೋತ್ಸಾಹನ ನೀಡ್ತಾರೆ. ಈ ಸ್ಕೂಲ್ ಹೋದಿಂದ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಬೆಸ್ಟ್ ಸ್ಕೂಲ್ ಇನ್ ಆನ್ವಟಿ ವಿತ್ ಆಲ್ ಫೆಸಿಲಿಟೀಸ್ ಟು ಸ್ಟೂಡೆಂಟ್. ಮಂತ್ಲಿ ಟೆಸ್ಟ್ ಇಟ್ಟು ಆ ಟೆಸ್ಟಲ್ಲಿ ಅವ್ರು ಎಷ್ಟು ಮಾರ್ಕ್ಸ್ ತಗೊಳ್ತಾರೆ ಅಂತಂದು ಪೇರೆಂಟ್ಸ್ ಮೀಟಿಂಗ್ನ ಕರೆದು ನಿಮ್ಮ ಮಕ್ಕಳು ಈ ಸಬ್ಜೆಕ್ಟಲ್ಲಿ ಈ ಥರ ಮಾರ್ಕ್ಸ್ ತೆಗೆದಿದ್ದಾರೆ ಅಂತಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳೋದಾಗಿರ್ಬೋದು. ಪ್ರತಿಯೊಂದು ಕೂಡ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ. ಯೂನಿಫಾರ್ಮ್ಸ್ ಆಗಿರ್ಬೋದು, ಮಕ್ಕಳಿಗೆ ಕೊಡೋ ಶಿಸ್ತಾಗಿರ್ಬೋದು. ಮೇನ್ ಇಂಪಾರ್ಟೆಂಟ್ಸ್ ಈಗಿನ ಜನ್ರೇಷನ್ಗೆ ಶಿಸ್ತು ಮೇನ್ ಇಂಪಾರ್ಟೆಂಟ್. ನಾವು ಯಾವ ಥರ ಬಿಹೇವಿಯರ್ ಮಾಡ್ತೀವಿ, ನಾವು ಯಾವ ಥರ ಬಿಹೇವ್ ಮಾಡ್ತೀವಿ, ನಮ್ಮ ಹಾಕೊಳ್ಳೋ ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಈ ಸ್ಕೂಲು. ಯಾವ ಥರ ಕರಾಟೆ, ಸ್ವಿಮ್ಮಿಂಗ್, ನೃತ್ಯ ಮುಂತಾದ ವಿಷಯಗಳ ಬಗ್ಗೆ ಶಿಕ್ಷಣವನ್ನು ನೀಡಲಾಗುತ್ತದೆ. ಪಾಲಕರನ್ನು ಕರೆದು ಮಗುವಿನ ಬೆಳವಣಿಗೆ ಬಗ್ಗೆ, ಓದೋದ್ರಲ್ಲಿ ಆಸಕ್ತಿ ಬಗ್ಗೆ ಅಥವಾ ಯಾವುದ್ರಲ್ಲಿ ಹಿಂದಿದ್ದಾನೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ನನ್ನ ಮಗಳನ್ನು ಶ್ರೀ ಎವ್ರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಶಾಲೆಗೆ ಸೇರಿಸಿದ್ದು, ಇಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಓದುತ್ತಿರುವುದು ನನ್ನ ಮಗಳ ಸೌಭಾಗ್ಯ. ನಾನು ಒಬ್ಬ ಶಿಕ್ಷಕನಾಗಿದ್ದರೂ ಮಗಳ ಮೇಲೆ ಈ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ಅತೀವ ಪ್ರಭಾವ ಬೀರಿದೆ. ಇಲ್ಲಿ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿಯೂ ಮಕ್ಕಳು ಭಾಗವಹಿಸಿ
ಪ್ರಶಸ್ತಿಗೆ ಭಾಜನರಾಗಿರುವುದು ನನಗೆ ಹೆಮ್ಮೆ. ಸಂಸ್ಕೃತಿ ಚಟುವಟಿಕೆಗಳಿಗೂ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ನನಗೆ ತಿಳಿದು ಬರ್ತದೆ. ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಸಂಸ್ಥೆ ಒಳ್ಳೆಯ ಮಾಡಿದ್ದಾರೆ. ಕಳೆದ 2 ವರ್ಷದಿಂದ ನನ್ನ ಮಗಳಿಗೆ ಸ್ಕೂಲ್ ಫೀಸನ್ನು ಫ್ರೀ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಿ ಎಂದು ಹೇಳುತ್ತೇನೆ. ಧನ್ಯವಾದಗಳು. ಸ್ಕೂಲ್ ಟೀಚರ್ಸ್ ಆರ್ ವೆರಿ ಟ್ಯಾಲೆಂಟೆಡ್. ಥ್ಯಾಂಕ್ ಯು. ಶಾಲಾ ವಿದ್ಯಾರ್ಥಿಗಳು ಶಿಕ್ಷಣ, ಕ್ರೀಡಾಕೂಟ ಮತ್ತು ಸಂಗೀತ ಹಾಗೂ ಇನ್ನಿತರೆ ಚಟುವಟಿಕೆಗಳಲ್ಲಿ ಸಾಧನೆಗೈದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಎಲ್ಲ ಸ್ಕೂಲ್ ಟೀಚರ್ಸು, ಆಮೇಲೆ ಸ್ಕೂಲ್ ಇದು MD ಅವರು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸ್ಕೂಲನ್ನು. ಅವ್ರನ್ನ ಕಳೆದ ವರ್ಷ 1ನೇ ತರಗತಿಗೆ ಸೇರಿಸಿದ್ವಿ ಶಾಲೆಗೆ. ಅವರು ಆ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಕಂಡುಕೊಂಡಿದ್ವಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡುತ್ತಾರೆ ಹಾಗೂ ಪ್ರತಿ ವರ್ಷವೂ ಆನ್ಯುವಲ್ ಡೇ ಎಂಬ ಕಾರ್ಯಕ್ರಮವನ್ನು ಮಾಡಿ ಪೋಷಕರನ್ನು ಕರೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಒಂದು ಅವಕಾಶ ತುಂಬ ಚೆನ್ನಾಗಿ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಸ್ವಿಮ್ಮಿಂಗ್, ಟೀಚಿಂಗ್, ಡ್ರಾಯಿಂಗ್, ಡ್ಯಾನ್ಸಿಂಗ್, ಕರಾಟೆ ಕ್ಲಾಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಪ್ರತಿ ಸಾರಿ ಎಕ್ಸಾಮ್ ಆದಮೇಲೆ ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ. ಈ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಕೊರತೆನೇ ಇಲ್ಲ. ಮಕ್ಕಳು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಗುರುಗಳು ಸಹ ತುಂಬಾ ಚೆನ್ನಾಗಿ ಪಾಠವನ್ನು ಮಾಡುತ್ತಿದ್ದಾರೆ. ವಿಶಾಲವಾದ ಮೈದಾನವಿದೆ. ಮಕ್ಕಳು ಎಲ್ಲಾ ಚಟುವಟಿಕೆಯಲ್ಲಿ ತುಂಬಾ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಕಾರ್ತಿಕ್ ಸರ್ ಹಾಗೂ ಸರಿತಾ ಮ್ಯಾಮ್ ಇವರು ಈ ಶಾಲೆಯ ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ಮಕ್ಕಳಿಗೆ ಏನೇ ತೊಂದರೆ ಬಂದರೂ ಧೈರ್ಯದಿಂದ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ಶಾಲೆಯಲ್ಲಿ